ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಾಗಿದೆ. ಇವಾಗ ತಿಂಡಿಗೆ ಅಂತ ಹೇಳ್ಬಿಟ್ಟು ದೋಸೆಗೆ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಗೊಜ್ಜು. ನಾನು ನಿನ್ನದು ಬರ್ಡೇಗೆ ಅಂತ ಹೇಳಿಬಿಟ್ಟು ಕೆಲವೊಂದು ಬಟ್ಟೆಗಳನ್ನ ತೊಗೊಂಡು ಬಂದಿದ್ದೀನಿ. ಈ ಶರ್ಟ್ ತೊಗೊಂಡೆ ಅವನಿಗೆ. ಇದು ಸ್ವಲ್ಪ ದೊಡ್ಡದೇ ಆಗಿಬಿಟ್ಟಿದೆ, ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇಟ್ಟರಾಯಿತು, ರಿಟರ್ನ್ ಕೊಡೋದೇನು ಬೇಡ ಅಂತ ಹೇಳಿಬಿಟ್ಟು ಹೇಗಿದ್ರು ನೆಕ್ಸ್ಟ್ ಬೇಕಾಗುತ್ತೆ ಅಂದ್ಬಿಟ್ಟು ಹಾಗೆ ಎತ್ತಿಡ್ತಾ ಇದ್ದೀನಿ. ಇದನ್ನು ಮೀಶೋದಲ್ಲಿ ತೊಗೊಂಡಿದ್ದು. ಮತ್ತು ಚಿರಾಗ್ದು 21st ಬರ್ಡೇ ಇರೋದ್ರಿಂದ ಅವನಿಗೂ ಕೂಡ 2 ಶರ್ಟ್ ತೊಗೊಂಡಿದ್ದೀನಿ. ಇದು ಕೂಡ ಮೀಶೋದಲ್ಲಿ ತೊಗೊಂಡಿದ್ದು ಕಾಂಬೋ. ಶರ್ಟ್ ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಜೀನ್ಸ್ ಎಲ್ಲ ನಮ್ಮ ಅಂಗಡಿಲೇ ಇತ್ತು, ಅದಕ್ಕೆ ವೇರ್ ಮಾಡಿದ್ರು ಆಯಿತು ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡೆ. ಮತ್ತು ನಿನ್ನದ್ಗೆ ಕೆಲವೊಂದು ಪಝಲ್ಸ್ ತೊಗೊಂಡಿದ್ದೀನಿ. ಇದನ್ನು ಹೇಗಿದ್ರು ಅವನಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಇದರಿಂದ ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ಟು. ಇದು ಕೂಡ ಮೀಶೋದಲ್ಲಿ ತೊಗೊಂಡಿದ್ದು. ಲಿಂಕ್ ಬೇಕು ಅಂದರೆ ನೀವು ನನ್ನ ಕೇಳಿ, ಬೇಕಾದ್ರೆ ನಾನು ಶೇರ್ ಮಾಡಿಕೊಡ್ತೀನಿ ನಾನು ನಿಮಗೆ. ಇದನ್ನು ಕೂಡ ಮೀಶೋದಲ್ಲಿ ತೊಗೊಂಡಿದ್ದು 173 ಆಯಿತು. ಇದು ನೋಡಿ, ಇದು ಆ್ಯನಿಮಲ್ಸ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇದೊಂದು ಶರ್ಟ್ ತೊಗೊಂಡಿದ್ದೀನಿ ರೆಗ್ಯುಲರ್ ಯೂಸ್ಗೆ ಅಂತ ಹೇಳಿಬಿಟ್ಟು. ಮೋಸ್ಟ್ಲಿ ಅದು ದೊಡ್ಡದಾಗುತ್ತಲ್ಲ ಶರ್ಟು. ಇವತ್ತಿನ ದಿನ ಈ ಶರ್ಟೇ ಹಾಕೋಣ ಅವನಿಗೆ ನಿನ್ನದ್ಗೆ ಅಂತ ಹೇಳಿಬಿಟ್ಟು ತೊಗೊಂಡು ಬ್ಯಾಗ್ ಹಾಕೋತಾ ಇದ್ದೀನಿ. ಅವನು ಊರಲ್ಲಿರೋದ್ರಿಂದ ನಿನ್ನದು ಇವಾಗ ಚಿರಾಗ್ದು ಟೆಸ್ಟ್ ಎಲ್ಲ ಆಯಿತು, ಅದು ಮುಗಿಸ್ಕೊಂಡು ಬಂದ. ಅವ್ರ ಪಪ್ಪ ಡ್ಯೂಟಿಗೆ ಹೋಗಿದ್ರು. ನಾವಿವಾಗ ಬಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ. ನಮ್ಮ ಅಂಕಲ್ ಕೇಳಿಬಿಟ್ಟು ನಾವು ಸ್ವಲ್ಪ RMC ಹತ್ರ ಬಿಡಿಸ್ಕೋತಾ ಇದ್ದೀವಿ. ಯಾಕೆಂದರೆ ನಮ್ಮೂರ ಹತ್ರ ಕೆಲವೊಂದು ಮಧ್ಯಾಹ್ನ ಟೈಮ್ ಬಸ್ ಸಿಗುತ್ತೆ, ಬಟ್ ಬಿಸಿಲು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು RMC ಹತ್ರ ಬಿಟ್ಕೊಡಿ ಅಂಕಲ್ ಅಂತ ಕೇಳಿದೆ. ಅವ್ರು ಸರಿ ಕಣಪ್ಪ ಬಿಟ್ಕೊಡ್ತೀನಿ ಅಂದರು. RMC ಹತ್ರ ಬಂದು ಬಸ್ ಬಂತು, ಟಿಕೆಟ್ ತೊಗೊಂಡ್ವಿ. ನನಗೆ ಫ್ರೀ ಇತ್ತಲ್ಲ, ಚಿರಾಗ್ಗೆ 16 ರೂಪಾಯಿ ತೊಗೊಂಡ್ರು. ಸೀಟ್ ಸಿಗಲಿಲ್ಲ, ನಿಂತ್ಕೊಂಡೇ ಇದ್ದೆ. ಆಮೇಲೆ ಚಿರಾಗ್ಗೆ ಸೀಟ್ ಸಿಕ್ತು, ಯಾರೋ ಒಬ್ಬರು ಕೂತ್ಕೊಂಡ. ಸ್ವಲ್ಪ ಹೊತ್ತು ಆದಮೇಲೆ ಕಡ್ಕೊಳೋ ಹತ್ರ ಬರ್ತಿದ್ದಂಗೆ ನನಗೂ ಸೀಟ್ ಸಿಕ್ತು, ನಾನು ಕೂಡ ಕೂತ್ಕೊಂಡೆ. ಊರಿಗೆ ಬಂದು ಅಲ್ಲಿ ಬೇಕ್ರಿ ಇತ್ತು. ಹೋಗ್ಬೇಕಾದ್ರೆ ಏನಾರು ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ನಿನ್ನದ್ಗೆ 2 ಚಾಕ್ಲೇಟ್ ತೊಗೊಂಡೆ, ಡೈರಿ ಮಿಲ್ಕು. ಚಿರಾಗ್ಗೆ ಮತ್ತು ನಿನ್ನದ್ಗೆ ಇಬ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಾವು ಇವಾಗ ಬಂದು ನಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಮನೆ ತೋಟದಲ್ಲಿರೋದು. ಬಸ್ ಸ್ಟ್ಯಾಂಡಿಂದ ತುಂಬ ದೂರನೇ ಆಗುತ್ತೆ. ನಡ್ಕೊಂಡು ಹೋಗ್ತಾಯಿದ್ವಿ. ಅವ್ರ ಪಪ್ಪ ಡ್ಯೂಟಿಗೆ ಹೋಗಿದ್ದಾರೆ, ಅವ್ರು ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ. ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮ ಅಣ್ಣ ಬಂದಿದ್ದ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ರೈಲ್ವೆ ಸ್ಟೇಷನಿಂದ ಹೋಗಿದ್ರೆ ಸ್ವಲ್ಪ ನಮ್ಮ ಮನೆಗೆ ಹೋಗೋದಕ್ಕೆ ಹತ್ರ ಆಗುತ್ತೆ. ಈಗ ನೋಡಿ, ನಮ್ಮ ತೋಟದ ಹತ್ರ ಬಂದ್ವಿ. ನಾವು ಬರ್ತೀವಿ ಅಂತ ಗೊತ್ತಾಯ್ತೇನೋ, ವಾಯ್ಸ್ ಕೇಳ್ತೇನೋ ಗೊತ್ತಿಲ್ಲ. ನಿನ್ನಾದ್ ನಮ್ಮ ಅಜ್ಜಿ ಜೊತೆಗೆ ಆಟ ಆಡ್ತಾ ಇದ್ದ. ಹೊರಟು ಬಂದು ನೋಡ್ತಾ ಇದ್ದಾನೆ ನೋಡಿ, ಬರ್ತಾ ಇದ್ದಾನೆ ನೋಡಿ ಅವನು. ಬಾ 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 ನೋಡಿಲ್ಲಿ ಹಾಯ್ ಮಾಡು, ಹಾಯ್ ಮಾಡು. ಇಲ್ಲಿ ಹಾಯ್ ಮಾಡಿಲ್ಲಿ, ಹಾಯ್ ಮಾಡು. ಇಲ್ಲಿ ಹಾಯ್ ಮಾಡಿಲ್ಲಿ ಕ್ಯಾಮ್ರಾ ಮೇಲೆ ನೀನು ಹಾಯ್ ಮಾಡಿಲ್ಲಿ. ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡು. ಬಾಯಿಗೆ ಬೆಳ್ಳಾಕ್ಬೇಡ. ಹಾಯ್ ಮಾಡಿಲ್ಲಿ, ಹಾಯ್ ಮಾಡಿಲ್ಲಿ, ಹಾಯ್ ಮಾಡು. ಹಾಯ್ ಮಾಡು, ನಮಸ್ತೆ ಮಾಡು. ಹಾಂ, ಹಾಯ್ ಮಾಡು. ನೀನು ಯಾರ ಮಗ ಹೇಳೋ, ಕೊಡ್ತೀನಿ. ನೀನು ಯಾರ ಮಗ ಹೇಳೋ, ನೀನು ಯಾರ ಮಗ ಹೇಳೋ ಒಂದ್ಸಲ. ಇಲ್ಲಿ ನೋಡಿಲಿ, ನಾನು ಕೊಡ್ತೀನಿ. ನೀನು ಯಾರ ಮಗ? ಗೀತಮ್ಮನ ಮಗನಾ? ನಿನ್ನ ಹೆಸರೇನು ಹೇಳು? ನಿನಾದ್ ಅಂತ ಹೇಳು. ಬೇಕಾ? ಖುಷಿನಾ? ಇಲ್ಲಿ ನೋಡಿಲಿ, ಖುಷಿನಾ? ನಿನಾದ್, ಏಯ್ ನಿನಾದ್, ಏಯ್ ನಿನ್ ಚಾಕ್ಲೇಟ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಗೀತಮ್ಮ, ಏನ್ ಬೇಕು ನಿಂಗೆ ತಿನ್ನಕ್ಕೆ? ಬಾಯಲ್ಲಿಲ್ಲ, ಖಾಲಿ. ಅಣ್ಣಂಗೂ ಕೊಟ್ಟಿಲ್ಲ ನಾನು ಇವತ್ತು. ಅಣ್ಣಂಗೆ ಕೊಟ್ಟಿಲ್ಲ. ಕೇಳು, ಏನು ಇವನ ಹೆಸರೇನು? ಅಣ್ಣನ ಹೆಸರೇನು? ನಿನಾದ್ ನಿನ್ನ ಹೆಸರು. ಅಣ್ಣನ ಹೆಸರು ಗೀತಾ. ಪ್ರಾಣಿಗಳು ನೋಡಿಲಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಖುಷಿ ಆಯ್ತಾ? ಇಲ್ಲೂ ಇದೆ, ಬಾಯಿ ತೋರಿಸ್ತೀನಿ. ಇಲ್ಲಿ ನೋಡಿಲಿ, ನೋಡು, ನೋಡು, ಇದು ಚೆನ್ನಾಗಿದೆಯಾ? ಅಮ್ಮಗೆ ತೋರಿಸ್ತೀಯಾ? ತೋರಿಸು. ಇದು ಇಷ್ಟ ಆಯ್ತಾ ನಿನಗೆ? ನೀನು ಹೆಲೋ ನಿನಾದ್, ಚೆನ್ನಾಗಿದೆಯಾ? ಇದು ಇಷ್ಟ ಆಯ್ತಾ ನಿನಗೆ? ಎಷ್ಟು ಇಷ್ಟ ಆಯಿತು? ಆನಿ ಅಂದರೆ ತುಂಬ ಆಯ್ತಾ?
ಜಾಣ ನೀನು. ಯಾರ ಮಗ ಹೇಳು ನೀನು? ಐ ನನ್ನ ಹೆಸ್ರೇನು ಹೇಳಿ ನೀನು ಫಸ್ಟ್. ನಿನ್ನ ಹೆಸರು. ನನ್ನ ಹೆಸ್ರೇನು ಹೇಳು? ಗೀತಮ್ಮನು. ಗೀತಮ್ಮ. ಚಾಕ್ಲೇಟ್ ಅಂತ ಹೇಳಕ್ ಬರೋದಿಲ್ಲ ಇನ್ನೂ ಕರೆಕ್ಟಾಗಿ. ಚಾಕು ಚಾಕು ಅಂತ ಹೇಳ್ತಾನೆ. ನಮ್ಮ ಅಣ್ಣ ಊಟ ಮಾಡ್ತಾ ಕೂತಿದ್ದ, ಅವನ ಹತ್ರ ಊಟ ಮಾಡಿಸ್ಕೊಳಕ್ಕೆ ಹೋಗಿದ್ದಾನೆ. ಎಲ್ಲರ ಹತ್ರನೂ ಸುಮ್ಮನೆ ಕೂತ್ಕೊಂಡು ಊಟ ಮಾಡ್ಕೋತಾನೆ. ಆಲ್ಮೋಸ್ಟ್ 3:30 ಆಯಿತು. ಅವ್ರ ಪಪ್ಪನೂ ಕೂಡ ಬಂದರು. ಅವ್ರ ಪಪ್ಪ ಬಂದ ತಕ್ಷಣ ನಾವು ಕೂಡ ರೆಡಿಯಾಗಿ ಮತ್ತೆ ನಂಜನಗೂಡಿಗೆ ಹೊರಟ್ವಿ. ಇವಾಗ ನಂಜನಗೂಡು ಹೊರಟಿದ್ದೀವಿ. ನಂಜನಗೂಡು ನಮಗೆ ಹತ್ರ, ನಮ್ಮ ಮನೆಯಿಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಬೇಗ ಹೊರಡೋಣ ಅಂತ ಅಂದ್ಕೊಂಡು ಹೊರಟ್ವಿ. 3:30 ಆಯಿತು ಅಂತಂದರೆ 4 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. 4 ಗಂಟೆ ಅಷ್ಟೊತ್ತಿಗೆ ಹೋಗೋ ತನಕ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಇಲ್ಲೇ ಚಿಕ್ಕನ್ ಛತ್ರ ಅಂತ ಹೇಳ್ತಾರಲ್ಲ, ಅಲ್ಲಿ ಹಳೆ ನಂಜುಂಡೇಶ್ವರ ದೇವಸ್ಥಾನ ಇದೆ. ಆಲ್ಮೋಸ್ಟ್ ಈ ಕಡೆ ಇರೋರಿಗೆಲ್ಲ ಗೊತ್ತಿದೆ ನಿಮಗೆ ಚಿಕ್ಕನ್ ಛತ್ರ, ಪೇಪರ್ ಮಿಲ್ ಅಂತಂದರೆ. ಇಲ್ಲಿ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ, ಇದೇ ಹಳೆ ನಂಜುಂಡೇಶ್ವರ ದೇವಸ್ಥಾನ. ನಾವೆಲ್ಲ ಹಳೆ ನಂಜುಂಡೇಶ್ವರ ದೇವಸ್ಥಾನ ಅಂತಲೇ ಕರೆಯೋದು. ಅಲ್ಲಿರೋದು ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನ ಅಂತ. ಮೊದಲು ನಂಜುಂಡೇಶ್ವರ ಇಲ್ಲಿದ್ದ, ಮತ್ತು ಆಮೇಲೆ ಅಲ್ಲಿಗೆ ಹೋದ ಅಂತ, ಅಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಉದ್ಭವ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಕರೆಕ್ಟಾಗಿ ನನಗೆ ಇತಿಹಾಸ ಏನು ಗೊತ್ತಿಲ್ಲ. ಮತ್ತು ಮೇನ್ ರೋಡಲ್ಲಿ ಹೋಗಬೇಕಾದ್ರೂ ನಮಗೆ ಮಲನ್ಮಲೆ ಇದೆಯಲ್ಲ, ಆ ಮಠ ಸಿಗುತ್ತೆ. ಇದೇ ನೋಡಿ ಮಲನ್ಮಲೆ ಮಠ. ಇಲ್ಲೂ ಕೂಡ ಅಮಾವಾಸ್ಯೆ ಪೂಜೆಗಳೆಲ್ಲ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ವಿಶೇಷವಾದ ಪೂಜೆಗಳೆಲ್ಲ ಮಾಡ್ತಾರೆ. ನಂಜನಗೂಡಿಗೆ ಬಂದ್ವಿ, ನಡ್ಕೊಂಡು ಹೋಗ್ತಾ ಇದ್ದ ನೋಡಿ ನಿನ್ನದು. ಅವ್ರ ಪಪ್ಪ ಬಿಟ್ಟು ಅವನನ್ನು ನಡೆಸಬೇಕು ಅಂತ ಎಷ್ಟು ಟ್ರೈ ಮಾಡೋ ನಡೆಯೋದೇ ಇಲ್ಲ. ಎತ್ಕೊಳ್ಳಿ ಅಂತ ಹಿಂಸೆ ಮಾಡ್ತಿರ್ತಾನೆ. ಹಾಗೆಲ್ಲ ಸರಿ ನಡೆಯಲ್ಲಿ ಬೋಬೋ ಇದೆ, ಮಲ್ಕೊಂಡಿದೆ ಅಂತ ನೋಡಿ, ನಾಯಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾನೆ. ನೀನು ಬೋಬೋ ತಾಚಿ. ಇಲ್ಲಿ ಬೆಳ್ಳಿದು ಹರಕೆಗಳೆಲ್ಲ ಕೊಡ್ತಾರಲ್ಲ, ಅದನ್ನ ತೊಗೋತಾ ಇದ್ವಿ. ನಿನ್ನದ್ಗೂ ಕೂಡ ಹರಕೆ ಇತ್ತು, ಕಿವಿ ಕೊಡೋದಿತ್ತು. 2 ಜೋಡಿ ಕಿವಿದು ಹರಕೆ ತೊಗೊಂಡ್ವಿ, ಬೆಳ್ಳಿದ್ದು. ಅದನ್ನು ತೊಗೊಂಡು ವೆಯ್ಟ್ ಮಾಡ್ತಾಯಿದ್ವಿ. 4 ಗಂಟೆ 10 ನಿಮಿಷ ಆಯಿತು. ಆಗಾದರೂ ದೇವಸ್ಥಾನ ಓಪನ್ ಇರಲಿಲ್ಲ. ಬಿಲ್ಪತ್ರೆ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ, ಸರಿ ಅಂದ್ಕೊಂಡು. ಲಾಸ್ಟ್ ಟೈಮ್ ನಾವು ಅಭಿಷೇಕಕ್ಕೆ ಕೊಟ್ಟಿದ್ವಿ, ಅಭಿಷೇಕ ಮಾಡಿಸಿದ್ವಿ ಬರ್ಡೇ ದಿನ. ಬಟ್ ಈ ಸಲ ನಮಗೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಅಭಿಷೇಕೇನು ಬೇಡ, ಬಂದು ಬರೀ ಪೂಜೆ ಮಾಡಿಸಿ ಹರಕೆ ಏನಿತ್ತು ಅದನ್ನು ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು. ನಿನ್ನದ್ಗೆ ಚಳಿಗಾಲದಲ್ಲಿ ತುಂಬ ಕಿವಿ ನೋವಾಗೋದು, ಅದಕ್ಕೋಸ್ಕರ ಹರಕೆ ಮಾಡ್ಕೊಂಡಿದ್ವಿ. ಹಾಯ್ ಮಾಡು ಬೂ. ಏನಕ್ಕೆ ಇಲ್ಲಿ ನೀನು ಏನಕ್ಕೆ ಬಂದಿದ್ದೀವಿ? ಹೆಂಗ್ ನಮಸ್ಕಾರ ಮಾಡೋದು? ಓ ಜಾಣು, ಇಲ್ಲಿ ನೋಡು, ಇನ್ನೊಂದ್ಸಲ ತೋರ್ಸ ಹೆಂಗ್ ನಮಸ್ಕಾರ ಮಾಡೋದು. ನೋಡು ಇಲ್ಲಿ ಈ ಕಡೆ. ಏನಾ 4 ಗಂಟೆ 15 ನಿಮಿಷಕ್ಕೆ ದೇವಸ್ಥಾನ ಓಪನ್ ಆಯಿತು. ಒಳಗಡೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಹೊರಟ್ವಿ. ಅಲ್ಲಿ ಪಕ್ಕದಲ್ಲಿ ಕಾಯಿ ಹೊಡಿತಾ ಇದ್ರು. ಕಾಯಿ ಹೊಡಿಯೋದು ನೋಡ್ಬಿಟ್ಟು ನೀನದು ಅಮ್ಮ ಕಾಯಿ ಅಂತಿದ್ದ. ಏಕೆಂದರೆ ಊರಲ್ಲಿ ಜಾಸ್ತಿ ಕಾಯೆಲ್ಲ ಬೀಳುತ್ತಲ್ಲ, ತೋಡ್ತಲ್ಲ, ಅದೆಲ್ಲ ತೊಗೊಬರ್ತಾರಲ್ಲ ನಮ್ಮ ಪಪ್ಪ. ಅವ್ನಿಗೂ ಅಭ್ಯಾಸ ಆಗಿಬಿಟ್ಟಿದೆ ಕಾಯಿ ಅಂತ ಹೇಳಿಬಿಟ್ಟು. ಆಮೇಲೆ ಹೋಗ್ಬಿಟ್ಟು ಹರಕೆಲ್ಲ ಕೊಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದೇವ್ರ ದರ್ಶನ ಎಲ್ಲ ಕೂಡ ತುಂಬ ಚೆನ್ನಾಗಾಯಿತು. ಬೇಗ ಹೊರಡೋಣ, ನಮಗೆ ಒಂದು ಫಂಕ್ಷನ್ ಇತ್ತು, ಹೊರಡಬೇಕಾಗಿತ್ತು, ಬೇಗ ಹೊರಡೋಣ. ಮತ್ತು ಮಳೆ ಬರೋ ಥರನೂ ಇತ್ತು, ಅದಕ್ಕೆ ಹೊರಡೋಣ ಬೇಗನೆ ಅಂತ ಅಂದ್ಕೊಂಡು ಕೆಲವೊಂದು ವೀಡಿಯೋಸ್ ಮಾಡ್ಕೋತಾ ಇದ್ವಿ. ಅವನು ಆ ಕಡೆ ಬರ್ತಾನೆ ಇಲ್ಲ, ಯಾಕೆಂದ್ರೆ ಶಬರಿಮಲೆಯವರು ಭಜನೆ ಮಾಡ್ತಾಯಿದ್ರು. ಅದನ್ನ ನೋಡ್ಕೊಂಡು ಓಡಾಡ್ತಾ ಇದ್ದ. ಬಾ ಅಂತ ಕರೆದ್ರೆ ಬರ್ತಾನೆ ಇರಲಿಲ್ಲ, ಸುಮ್ಮನೆ ಓಡಾಡ್ಕೊಂಡು ನಿಂತ್ಕೋತಾ ಇದ್ದ. ಹೇಗೆ ಓಡಾಡ್ತಾ ಇದ್ದಾನೆ ನೋಡಿ. ಹೋಗೋಣ, ಮನೆಗೆ ಹೋಗೋಣ ಅಂತಂದ್ವಿ. ಅದಕ್ಕೆ ಇಲ್ಲ ಬೂ ಬೇಡಮ್ಮ ಅಂತ ಅಂದ್ಕೊಂಡು ಸುಮ್ಮನೆ ಯಾವಾಗಲೂ ಮೂಗಕ್ಕೆ ಕೈ ಹಾಕ್ಕೊಳ್ಳೋದು ಕಲ್ತ್ಕೊಬಿಟ್ಟಿದ್ದಾನೆ. ಹೊರಗಡೆ ಬಂದ್ವಿ. ಅವ್ರ ಪಪ್ಪ ಲಾಡು ಪ್ರಸಾದ ತೊಗೊಳಿಕ್ಕೆ ಅಂತ ಹೇಳಿಬಿಟ್ಟು ಹೋಗಿದ್ರು. ಅದನ್ನು ನೋಡ್ಬಿಟ್ಟು ಅವ್ರು ಕಾಣಿಸ್ತಿಲ್ವಲ್ಲ, ಅದಕ್ಕೆ ಅಪ್ಪ ಅಂತ ಕೂಗ್ಕೋತಾ ಇದ್ದ. ದೇವ್ರ ದರ್ಶನ ಎಲ್ಲ ಆಯಿತು, ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಲಾಡು ಪ್ರಸಾದ ಎಲ್ಲ ತೊಗೊಂಡು ಇವಾಗ ನಾವು ಹೊರಟಿದ್ದೀವಿ. ಮಳೆ ಬರೋ ಥರ ಇತ್ತು, ಬಟ್ ಸರಿ ಬೇಗ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇಲ್ಲಿ ನಾವು ಕಾವೇರಿ ಬೇಕ್ರಿಗೆ ಬಂದು ಕೇಕ್ ತೊಗೊಂಡ್ವಿ. ಬರೀ ಒಂದು 4 ಹನಿ ಕೇಕ್ ತೊಗೊಂಡು ಅವ್ನಿಗೆ ಕೊಟ್ಟು ಅವ್ನಿಗೆ ತಿನ್ನಿಸ್ಬಿಟ್ಟು ನಾವು ಕೂಡ ಊರಿಗೆ ಹೊರಡ್ಬೇಕಿತ್ತಲ್ಲ, ಬೇಗ ಹೊರಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.